ಚಿಕ್ಕನಾಯಕನಹಳ್ಳಿಯಲ್ಲಿ ಮಹಿಳಾ ದಿನಾಚರಣೆ ಹೆಸರಿನಲ್ಲಿ ನಡೀತಾ ಸ್ಕ್ಯಾಮ್. ಕಾರ್ಯಕ್ರಮವನ್ನೇ ನಡೆಸದೆ ಬಿಲ್ ಬಿಡುಗಡೆ ಮಾಡಿಕೊಂಡ್ರ ಅಧಿಕಾರಿಗಳು. ಪುರಸಭೆ ಸದಸ್ಯರಿಂದಲೇ ಹೊರಬಿತ್ತು ಅಧಿಕಾರಿಗಳ ಕಳ್ಳಾಟ. ಚಿಕ್ಕನಾಯಕನಹಳ್ಳಿ ಪುರಸಭೆಯ ಹಣಕಾಸಿನ ಕಳ್ಳಾಟ ಇದೀಗ ಬಟಾಬಯಲಾಗಿದೆ. ಸ್ವತಃ ಪುರಸಭೆಯ ಸದಸ್ಯರೇ ಅಧಿಕಾರಿಗಳ ಅಧ್ಯಕ್ಷರ ಕಳ್ಳಾಟವನ್ನ ಬಯಲು ಮಾಡಿದ್ದಾರೆ. ಹಣಕಾಸು ವ್ಯವಹಾರ ಇದೀಗ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಪುರಸಭೆಯ ಮುಖ್ಯಾಧಿಕಾರಿ ಮಂಜುಳಾ ಅವರು ಬಿಡುಗಡೆ ಮಾಡಿರುವ ಅಕ್ಟೋಬರ್ 30, 2025ರಲ್ಲಿ ನಡೆಯಲಿರುವ ಸಾಮಾನ್ಯ ಸಭೆಯ ಸೂಚನಾ ಪತ್ರದಲ್ಲಿ ಮಹಿಳಾ ದಿನಾಚರಣೆ ಕಾರ್ಯಕ್ರಮದ ಬಿಲ್ ಮೊತ್ತ ರು78,400 ಪಾವತಿಸಲಾಗಿದೆ ಎಂದು ಸ್ಪಷ್ಟ ಉಲ್ಲೇಖವಿದೆ. ಆದರೆ 2024 ಮತ್ತು 2025ನೇ ವರ್ಷಗಳಲ್ಲಿ ಮಹಿಳಾ ದಿನಾಚರಣೆ ಕಾರ್ಯಕ್ರಮವೇ ನಡೆದಿಲ್ಲ ಎಂಬ ವಿಚಾರವನ್ನ ಪುರಸಭೆಯ ಸದಸ್ಯರೇ ಬಹಿರಂಗಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವೇ ನಡೆದಿಲ್ಲ, ಬಿಲ್ ಪಾವತಿ ಹೇಗೆ ಎಂಬ ಪ್ರಶ್ನೆ ಈಗ ಯಕ್ಷ ಪ್ರಶ್ನೆಯಾಗಿದೆ. ಸದಸ್ಯರೇ ಬಹಿರಂಗಪಡಿಸಿದ ವಿವಾದ ಸೂಚನಾ ಪತ್ರದಲ್ಲಿನ ವಿವರಗಳನ್ನ ಕಂಡು ಹಲವು ಸದಸ್ಯರು ಪ್ರಶ್ನೆ ಎತ್ತಿದ್ದು, ಸತ್ಯ ಘಟನೆಯು ಏನೆಂದು ತನಿಖೆ ಅಗತ್ಯ ಎಂದು ಆಗ್ರಹಿಸಿದ್ದಾರೆ. ಈ ವಿಷಯ ಸ್ಥಳೀಯವಾಗಿ ಜನರ ಮಧ್ಯೆ ಚರ್ಚೆ ಗ್ರಾಸವಾಗಿದ್ದು, ಪಾರದರ್ಶಕತೆ ಮತ್ತು ಜವಾಬ್ದಾರಿತನದ ಕೊರತೆ ಕುರಿತು ಸಾರ್ವಜನಿಕರ ಅಸಮಾಧಾನ ವ್ಯಕ್ತವಾಗಿದೆ. ನಿಮ್ಮ ಚಿಕ್ಕನಾಯಕನಹಳ್ಳಿ ಪುರಸಭೆ ಅಲ್ವಾ ಮೇಡಮ್? ಹೌದೌದು. ಪುರಸಭೆ ವ್ಯಾಪ್ತಿಲಿ ಮಹಿಳಾ ದಿನಾಚರಣೆ ನಡೆದಿದೆಯಾ ಇಲ್ವಾ? ಅದೊಂದು ಚೂರು ಇನ್ಫಾರ್ಮೇಶನ್ ಬೇಕು ಮೇಡಮ್. ಮಹಿಳಾ ದಿನಾಚರಣೆ ಕಳೆದ ವರ್ಷ ನಡೆದಿಲ್ಲ. ಹಾ ಮೇಡಮ್. ಆಚೆ ವರ್ಷ ನಡೆದಿತ್ತು, ಆಚೆ ವರ್ಷ. ಹೋದ ವರ್ಷ ನಡೆದಿಲ್ಲ, ಈ ವರ್ಷನೂ ನಡೆದಿಲ್ಲ. ಅದೇ 24, 25 2 ವರ್ಷ ನಡೆದಿಲ್ಲ ಅಲ್ವಾ ಮೇಡಮ್? 2 ವರ್ಷನೂ ನಡೆದಿಲ್ಲ. ಯಾಕೆಂದ್ರೆ ನೀವು ಮಹಿಳಾ ಸದಸ್ಯ ಅಲ್ಲ, ನಿಮಗೆ ಗೊತ್ತಿಲ್ಲ ಅಂದ್ರೆ ನೀವು ಕೇಳಿಲ್ವಾ ಮೇಡಮ್ ಯಾಕೆ ಮಾಡಿಲ್ಲ ಅಥವಾ ಅದೇನ್ ಕತೆ ಅಂತ? ಇಲ್ಲ ಮಾಡ್ತೀವಿ ಅಂತ ಬಿಲ್ ಮಾಡಿಸ್ಕೊಂಡ್ಬಿಟ್ಟವ್ರೆ. ಮಾಡಿಲ್ಲ. ಹೋದ ವರ್ಷ ಮಾಡ್ಬೇಕು ಅಂತಿದ್ರು, ಬಟ್ ಮಾಡ್ಲಿಲ್ಲ. ಹೋದ ವರ್ಷದ್ದು ಈ ವರ್ಷದ್ದು 2 ವರ್ಷದ್ದು ಸೇರ್ಸಿ ಒಟ್ಟಿಗೆ ಬಿಲ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಆ ಬಿಲ್ ಫಸ್ಟೇ ಮಾಡ್ಕೊಟ್ಟವ್ರೆ. ಸದ್ಯ ಹೋಗ್ಲಿ, ದಿನಾಚರಣೆನೂ ಮಾಡಿಲ್ಲ, ಏನ್ ಫಂಕ್ಷನ್ ಮಾಡಿಲ್ಲ. ದುಡ್ಡು ಯಾರ ಹತ್ರ ಐತೆ ಗೊತ್ತಿಲ್ಲ, ಅದ್ ಯಾರಿಗ್ ಮಾಡ್ಕೊಟ್ಟವ್ರ ಅನ್ನೋದು ಗೊತ್ತಿಲ್ಲ. ಈಗ ಅಜೆಂಡಾ ಕೊಟ್ಟಿದ್ರು, ಬುಕ್ ಕೊಟ್ಟಿದ್ದಾರೆ ನಮಗೆ. ಗುರುವಾರ ಮೀಟಿಂಗ್ ಇದೆ, ಅದ್ರಲ್ಲಿ ಖರ್ಚು ಹಾಕಿದ್ದಾರೆ. 78,000 ಚಿಲ್ಲರೆ ಹಾಕಿದಾರಲ್ವಾ ಮೇಡಮ್? ಅದು 78,400. ಅದೇ ಮೇಡಮ್. ಹೌದು. ಅದೇ ಈಗ ನೀವು ಕೇಳಿಲ್ವಾ ಮೇಡಮ್ ಯಾಕೆ ಮಾಡಿಲ್ಲ ಅಂತ ನೀವು ಮೇಡಮ್? ಕೇಳಿದ್ವಿ ಸರ್, ಕೇಳಿ ಜಗಳಾಡಿ ನಾವು ಫುಲ್ ಎಗನೆಸ್ಟ್ ಆಗ್ಬಿಟ್ಟಿದೀವಿ ಎಲ್ಲಾ ಸದಸ್ಯರ ಮಧ್ಯದಲ್ಲಿ. ನಿಜ ಕೇಳಿದ್ರೆ ಎಗನೆಸ್ಟ್ ಆಗ್ಬೇಕಾ ಮೇಡಮ್? ಅದು ಅದೇ ಬಂದಿರೋದು. ಈಗ ಆಡಳಿತ ಪಕ್ಷದವರು ರೂಲ್ ಮಾಡ್ತಿದಾರಲ್ಲ, ಅವ್ರು ನಾವೇ ನಮ್ದೇ ನಡಿಬೇಕು, ನಿಮ್ದೇನು ಇಲ್ಲ ವಿರೋಧ ಪಕ್ಷದವರು ಅಂತಾರೆ. ನಾವೊಬ್ರು ಮಾತಾಡಿದ್ರೆ ನಮ್ಗೆ ಯಾರು ಸಪೋರ್ಟ್ ಮಾಡಲ್ಲ. ಹಂಗಾಗಿ ವೈಯಕ್ತಿಕವಾಗೆಲ್ಲ ಮಾತಾಡಿದ್ರು ಕೆಲವ್ರು ಕೌನ್ಸಿಲರು. ನಾನು ಸುಮ್ನ ಆಗ್ಬಿಟ್ಟೆ. ನೋಡೋಣ ಈ ಮೀಟಿಂಗ್ ಅಲ್ಲಿ ಏನಾಗುತ್ತೆ, ಬೇರೆಯವರು ಎಲ್ಲ ಕೇಳ್ತಾರೆ, ನೋಡೋಣ ಅಂತ ಸುಮ್ನೆ ಇದೀವಿ. ಮೇಡಮ್ ಈಗ ತಾವು ಸದಸ್ಯ ಅಲ್ಲ ಮೇಡಮ್, ಪುರಸಭಾ ಸದಸ್ಯ ಅಲ್ಲ ಮೇಡಮ್, ತಾವು ಕೌನ್ಸಿಲರ್. ಮೇಡಮ್ ಈಗ ಈ ವರ್ಷ ಈ ಮಹಿಳಾ ದಿನಾಚರಣೆ ನಡೆದಿದೆಯೋ ಇಲ್ವೋ ಮಾಹಿತಿ ಬೇಕು ಮೇಡಮ್, ಅಷ್ಟೇ ಮೇಡಮ್. ಸರ್ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಮಹಿಳಾ ದಿನಾಚರಣೆ ಅವತ್ತೇ ಮಾಡ್ಬೇಕಂತ ಕೆಲವ್ರು ಅಂದ್ರು. ಅವತ್ತು ಏನೋ ಹಬ್ಬ ಬಂದಿತ್ತು ಅನ್ಸುತ್ತೆ. ಅವತ್ತು ಒಂದು ಏನೋ ನಮ್ಮೂರ್ ಜಾತ್ರೆ, ಏಕಾದಶಿನೋ ಹಬ್ಬನೋ ಏನೋ ಒಂದು ಕಾರಣದಿಂದ ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ವು. ನಾವು ಕಳಸತಿ ಏನ್ ಮಾಡಿದ್ವು, ಒಂದು ದೀಪ ಹಚ್ಚಿ ಆಚರಣೆ ಮಾಡಿ ಎಲ್ಲಾ ಟ್ರಿಪ್ ಹೋಗಿದ್ವಿ. ಎಲ್ಲಾ ಮಹಿಳಾ ದಿನಾಚರಣೆ ಪರವಾಗಿ ಅವತ್ತೇ ಹೋಗಿದ್ವಿ ಅಥವಾ ನೆಕ್ಸ್ಟ್ ಡೇ ಹೋದ ವರ್ಷ ಹೋಗಿದ್ವಿ. ಈ ಸರಿನೂ ಏನಾಯ್ತು, ಹಂಗೆ ಮಾಡೋದು ಅಂತ ಮಾತಾಡ್ಕೊಂಡಿದ್ರು. ಒಂದು ಇಲ್ಲಿ ಫಂಕ್ಷನ್ ಮಾಡೋಣ ಮತ್ತೆ ಒಂದು ಟ್ರಿಪ್ ಹೋಗೋಣ ಅಂತ. ಹೋದ ವರ್ಷ ಮಾಡಿರ್ಲಿಲ್ಲ, ಆಚೆ ಸರಿ ಮಾಡಿದ್ದಾರೆ ಮೇಡಮ್. ಇಲ್ಲ ಮೇಡಮ್, ನನಗಿರೋ ಮಾಹಿತಿ ಏನ್ ಗೊತ್ತಾ ಮೇಡಮ್, ನನ್ನ ಹತ್ರ ಇರೋ ಡಾಕ್ಯುಮೆಂಟ್ ಪ್ಲಸ್ ಮಾಹಿತಿ ಏನಂದ್ರೆ 2024 ಪ್ಲಸ್ ಇದು 25ರಲ್ಲಿ ಮಹಿಳಾ ದಿನಾಚರಣೆ ಆಚರಣೆ ಮಾಡಿಲ್ಲ.
ಹೌದು. ಆದ್ರೆ ಬಿಲ್ ಆಗಿದೆ. ಮೂರ್ತಿಕ್ಕದೇನಿಲ್ಲ ಸರ್. ಅಲ್ಲ ಮೇಡಮ್, ಅದ್ರಲ್ಲಿ ಅದೇ ಮೇಡಮ್ ಅಲ್ಲೇನಾಗಿದೆ ಅಂದ್ರೆ ಆಗಿಲ್ಲ ಸರ್, ಮಹಿಳಾ ದಿನಾಚರಣೆ ಆಗಿಲ್ಲ 2 ವರ್ಷದ್ದು. ಅದ್ರ ಪರವಾಗಿ ಅಮೌಂಟ್ ಡ್ರಾ ಮಾಡಿದ್ದಾರೆ. ನಾನು ಸರ್ ಅಮೌಂಟ್ ತಗೊಂಡಿಲ್ಲ ಅಂತ ನಾನು ಹೇಳ್ತಾನೆ ಇಲ್ಲ, ಅಮೌಂಟ್ ಡ್ರಾ ಆಗಿದೆ. ಮಹಿಳಾ ದಿನಾಚರಣೆ ಆಗಿಲ್ಲ. ಈ 2ನೇ ತಾರೀಕೇನೋ ಎಲ್ಲಾರು ಟ್ರಿಪ್ ಕೊಟ್ಟಿದ್ದಾರೆ. ಅದ್ರಲ್ಲಿ ಕೆಲವ್ರು ಹೋಗ್ತಾ ಇಲ್ಲ, ಕೆಲವ್ರು ಹೋಗ್ತಾ ಇದ್ದಾರೆ. ಸ್ವಲ್ಪ ಭಿನ್ನಮತಿನೂ ಇದೆ, ಕೆಲವ್ರಿಗೆ ಇಲ್ಲೇ ಫಂಕ್ಷನ್ ಮಾಡ್ಬೇಕಂತ ಇದೆ. ಚಿಕ್ಕನಾಯಕನಹಳ್ಳಿ ಪುರಸಭೆಯಲ್ಲಿ ಮುಖ್ಯ ಅಧಿಕಾರಿಯಿಂದ ಹಿಡಿದು ಅಷ್ಟೇ ಯಾಕೆ ತುಮಕೂರು ಡಿಸಿ, ಎಸಿ, ಮಹಿಳೆಯರೇ 50% ಮಹಿಳಾ ಸದಸ್ಯರಿರುವ ಪುರಸಭೆಯಲ್ಲಿ ಸಬಲೀಕರಣದ ಮಾತುಗಳು ಕೇವಲ ಮಾತಷ್ಟೇ ಆಗಿವೆ ಎಂಬ ಚರ್ಚೆ ಸಾಮಾಜಿಕ ವಲಯದಲ್ಲಿ ಜೋರಾಗಿದೆ. ಸರ್ಕಾರ ಮಹಿಳೆಯರಿಗಾಗಿ ಹಲವು ಗ್ಯಾರಂಟಿ ಯೋಜನೆಗಳು ಹಾಗೂ ಸಬಲೀಕರಣ ಕಾರ್ಯಕ್ರಮಗಳನ್ನ ಜಾರಿಗೆ ತಂದರೂ ಮಹಿಳಾ ದಿನಾಚರಣೆ ಹೆಸರಿನಲ್ಲಿ ಹಣ ಪಾವತಿ ಮಾಡಲಾಗಿದೆ. ಆದರೆ ಯಾವುದೇ ಕಾರ್ಯಕ್ರಮವಿಲ್ಲದೆ ಖರ್ಚು ತೋರಿರುವುದು ಪ್ರಾಮಾಣಿಕತೆಗೆ ಧಕ್ಕೆಯಾಗಿದೆ ಎಂದು ನಾಗರಿಕರು ಅಭಿಪ್ರಾಯಪಟ್ಟಿದ್ದಾರೆ. ಒಟ್ಟಿನಲ್ಲಿ ಚಿಕ್ಕನಾಯಕನಹಳ್ಳಿಯಲ್ಲಿ ಮಹಿಳಾ ದಿನಾಚರಣೆ ಹೆಸರಿನಲ್ಲಿ ನಡೆದಿರುವ ಕಳ್ಳಾಟ ಇದೀಗ ಬಯಲಾಗಿದೆ. ಸಾರ್ವಜನಿಕರ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಕೂಡ. ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈ ಅಧಿಕಾರಿಗಳ ಕರ್ಮಕಾಂಡದ ಬಗ್ಗೆ ತನಿಖೆಯಾಗಿ ತಪ್ಪಿತಸ್ಥರ ಮೇಲೆ ತಲೆದಂಡವಾಗಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಚೇತನ್ ಜಾನ್ಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.